ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಹಾನಟಿ ವೇದಿಕೆಗೆ ಮಹಾ ಸುಂದರಿಯ ಆಗಮನವಾಗ್ತಾ ಇದೆ. ಸ್ವಾಗತಿಸಿ ಸುಧೀರ ಕುಟುಂಬದ ಬಂಗಾರದ ಸೊಸೆ ಸೋನಲ್ ಆನ್ ಸ್ಟೇಜ್ ಪ್ಲೀಸ್. ಅಲ್ಲ, ಇದು ಪ್ಲಾನ್ಡ್ ಮ್ಯಾಚಿಂಗ ಹೆಂಗೆ? ಮುಂದೆ ಗೊತ್ತಾಗುತ್ತೆ ಅನ್ನೋ. ಮುಂದೆ ಗೊತ್ತಾಗುತ್ತೆ. ಅಲ್ಲ, ಅದೇ ಬೆಳಿಗ್ಗೆಯಿಂದ ಇಷ್ಟು ನಕ್ಕಿರ್ಲಿಲ್ವಲ್ಲ ನೀವು? ಹೌದು, ಸೀಸನ್ ಬಿಗಿನಿಂಗ್ ಇಂದಾನೆ ಇಷ್ಟು ನಕ್ಕಿಲ್ಲ. ಹೌದು, ಅದು ಈ ತರ ನಗ್ಲೇ ಇಲ್ಲ. ಸರ್, ನನ್ನ ಬಾಳಿನ ನಗು ಬಂದಿದೆಯಲ್ಲ ಸರ್. ಟಚ್ ಆಯ್ತಲ್ಲ. ನಿಮ್ಮವರು ಇಷ್ಟು ರೊಮ್ಯಾಂಟಿಕ್ ಅಂತ ಮುಂಚೆ ಗೊತ್ತಿತ್ತಾ? ಇಲ್ಲ, ಅವ್ರಿಗೆ ಈಗ್ಲೂ ಗೊತ್ತಿಲ್ಲ ಆಕ್ಚುಲಿ. ವೆಲ್ಕಮ್ ಸೋನಲ್. ಥ್ಯಾಂಕ್ ಯು ಅನ್ನ. ಮಹಾನಟಿ ವೇದಿಕೆ ಮೇಲೆ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದೀವಿ. ಇವತ್ತು ಆಕ್ಚುಲಿ ಅದೃಷ್ಟ ಲಕ್ಷ್ಮಿ ನಡ್ಕೊಂಡ್ ಬಂದಿದೆ. ನಮ್ಮ ವೇದಿಕೆ ಮೇಲೆ ಲಕ್ಷ್ಮಿ ತರಾನೇ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಯು ಆಲ್ಸೋ ಲುಕ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋನಲ್. ಈಗ ಇದು ಸ್ಪೆಷಲ್ ನಾನ್ ಹೇಳ, ನೀವ್ ಹೇಳ್ತೀರಾ ನಿಮ್ಮ ಎಂಟ್ರಿ? ನೀವೇ ಹೇಳಿ ಅನ್ನು. ಅಯ್ಯೋ, ನಾಚಿಕೆ. ಇಷ್ಟಾದ್ರೂ ನಾಚಿಕೆ. ತರುಣ್ ಹಾಗೂ ಸೋನಲ್ ಮದುವೆಯಾಗಿ ವರಮಹಾಲಕ್ಷ್ಮಿ ಹಬ್ಬದ ಜೊತೆ 1 ವರ್ಷ ಪೂರೈಸ್ತಾ ಇದ್ದಾರೆ. ಸೊ ಇಟ್ಸ್ ದೇರ್ ಹ್ಯಾಪಿ ಫಸ್ಟ್ ಇಯರ್ ಆನಿವರ್ಸರಿ. ನೂರಾರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಇವಾಗ ಎನರ್ಜಿ ಬಂತು ನನಗೆ ಅಲ್ವಾ? ಪಕ್ಕದಲ್ಲಿದ್ರೇನೆ ಎನರ್ಜಿ. ನಿಮ್ ಬದುಕಲ್ಲೇ ಆ ಎನರ್ಜಿ ಬಂದಿದೆ. ಜೀವನ ಹೇಗಿದೆ? 1 ವರ್ಷ ತುಂಬಿದೆ ಸೋನಲ್. ನನ್ನ ಜೀವನದ ಬೆಸ್ಟ್ ಇಯರ್ ಅಂದ್ರೆ ಇದೆ. ನನ್ನ ಹೋಲ್ ಲೈಫಲ್ಲಿ ದಿಸ್ ವಾಸ್ ದ ಬೆಸ್ಟ್ ಇಯರ್. ನನ್ಗೆ ಅವ್ರು ಕೊಡೋ ಪ್ರೀತಿ ಆಗಿರಲಿ, ದ ವೇ ಹಿ ಟೇಕ್ಸ್ ಕೇರ್ ಆಫ್ ಮೀ. ಆ್ಯಂಡ್ ಆಲ್ಸೋ ಇವತ್ತವರೆಗೂ ನನ್ಗೆ ನೀನು ಚೇಂಜ್ ಆಗು ಅಂತ ಹೇಳಲಿಲ್ಲ. ನಾನು ಮೊದಲು ಹೆಂಗಿದ್ದೀನಿ ಇವತ್ತು ಐ ಆಮ್ ದ ಸೇಮ್. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಯು ಶುಡ್ ಗೆಟ್ ಅ ಹಸ್ಬೆಂಡ್ ಲೈಕ್ ತರುಣ್ ಅಂತ. ತರುಣ್, ಮಡದಿಯಾಗಿ ನಿಮ್ಮ ಪ್ರೀತಿ ಪಾತ್ರರಾಗಿ ನಿಮ್ ಬಗ್ಗೆ ಎಷ್ಟು ಗೌರವದಿಂದ ಅಭಿಮಾನದಿಂದ ಆಕೆ ಹೇಳ್ತಾ ಇದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಇಲ್ಲಿ ಅವ್ರ ನನ್ನ ಬಗ್ಗೆ ಎಷ್ಟು ಕ್ರೆಡಿಟ್ ಕೊಡ್ತೀಯಾರೋ ಖಂಡಿತವಾಗ್ಲೂ ಅಷ್ಟೇ ಕ್ರೆಡಿಟ್ ನಲ್ಲಿ ಕೊಡ್ಬೇಕು. ಬಿಕಾಸ್ ಮ್ಯಾರೇಜ್ ಅಂತ ಅನ್ನೋದು ಒಂದ್ ವ್ಯಕ್ತಿಯಿಂದ ಅದು ಖಂಡಿತವಾಗ್ಲೂ ಮುಂದೆ ಹೋಗಲ್ಲ. ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಸೊ ಇಟ್ ಈಸ್ ವಾಟ್ ಶೀಸ್. ಈಗ ನನಗೆ ನಾನು ನಮ್ಮನೇಲೇ ಇದ್ದೀನಿ, ನಮ್ಮ ಅಮ್ಮನೇ ಇದ್ದಾರೆ, ನನ್ನ ಆಫೀಸು, ನನ್ನ ಪರಿಸರ, ನಂದೇನು ನನ್ನ ಲೈಫಲ್ಲಿ ಚೇಂಜ್ ಆಗಿಲ್ಲ. ಟೋಟಲ್ ಚೇಂಜ್ ಆಗಿ ಆಪೋಸಿಟ್ ಲೈಫಿಗೆ ಬಂದಿದ್ದು ಇವರು. ಹೆಂಗೆ ಇವ್ರು ಅಡಾಪ್ಟ್ ಆದ್ರು, ಹೆಂಗೆ ಇವ್ರು ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ಈ ಲೈಫ್ ಇಷ್ಟು ಚೆನ್ನಾಗಿ ಆಗ್ತಾ ಬಂದಿದೆ. ಮೇ ಬಿ 1% ಜಾಸ್ತಿನೇ ಕ್ರೆಡಿಟ್ ಐ ಥಿಂಕ್ ಐ ವಿಲ್ ಗಿವ್ ಇಟ್ ಟು ಹರ್. ಇಷ್ಟು ಸುಖಿ ದಾಂಪತ್ಯನ ನಾವೆಲ್ಲರೂ ಕಣ್ ತುಂಬ್ಕೊಳ್ಳೋದಕ್ಕೆ ನಿಜ ಖುಷಿ ಆಗುತ್ತೆ. ಯಾರ ದೃಷ್ಟಿನೂ ಬೀಳದೆ ಇರಲಿ. ತರುಣ್ ಅವರೇ, ನಮ್ಮ ಅತ್ತಿಗೆನ ಕೈ ಹಿಡಿದು ಕರ್ಕೊಂಡು ಹೋಗಿ ಪ್ಲೀಸ್. ಮದುವೆಯಾಗಿ ಹೋಗುವಾಗ ಚಿಕ್ಕ ವಯಸ್ಸಿಂದ ಅವಳ ಜೊತೆನೇ ಬೆಳೆದಂತಹ ತಂಗಿ ಅವಳ ಮನಸ್ಸಿನ ಕಳವಳವನ್ನ ಒಂದು ಸುಂದರವಾದಂತಹ ಆಕ್ಟ್ ಮೂಲಕ ಪ್ರಸ್ತುತಪಡಿಸೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಸೀನಿಯರ್ ಮಹಾನಟಿ ಬಿಂದು ಹೊನ್ನಾಳಿ ಹಾಗೂ ದೇವರ ಮಗು ದಿವ್ಯಾಂಜಲಿ. ದಿವ್ಯಾ, ಯಾವಾಗ ಬಂದ್ಯಾ? ಇವಾಗೆ ಬಂದೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೋಗೆ, ನಿನ್ ಜೊತೆ ನಾ ಮಾತಾಡಲ್ಲ. ಏ ಕಳ್ಳಿ, ಏನೇ ನನ್ನ ಎಕ್ಸಾಮ್ ಮುಗಿಸ್ಕೊಂಡ್ ಬರೋಷ್ಟೊಳಗೆ ನೀನ್ ಎಂಗೇಜ್ಮೆಂಟ್ ಆಗಿದೀಯಾ? ಅಕ್ಕ, ಅಮೆರಿಕ ಹುಡ್ಗ ಹೆಂಗಿದಾನೆ? ಅವನ್ಗೇನು ರಾಜ್ಕುಮಾರ್ ಅಂತಾರ ಇದ್ದಾನೆ. ಓ, ಆವಾಗ್ಲೇ ಇಷ್ಟನೇ ಆಗ್ಬಿಟ್ರು? ಹಾ, ಅಪ್ಪ ನೋಡಿದ ಹುಡ್ಗ ಅಪ್ಪಂಗೆ ಇಷ್ಟ ಆಗಿದ್ದಾರೆ. ಹಲೋ, ನಾನ್ ಕೇಳಿದ ಅಪ್ಪನ್ಗಲ್ಲ, ನಿಂಗೆ. ನಿಂಗೆ ನಿಜವಾಗ್ಲೂ ಅವ್ರು ಇಷ್ಟ ಆದ್ರ? ಇಲ್ಲ ಅಪ್ಪ ಹೇಳಿದ್ರು ಅಂತನೋ, ಯಾವಾಗ್ಲಿದ್ರು ಮದ್ವೆ ಆಗೋದು ಅಂತನೋ? ಈ ತರ ಬಕ್ವಾಸ್ ಕಥೆಗಳೆಲ್ಲ ಹೇಳ್ಬೇಡ. ನಿಜ ಹೇಳು, ನಿನ್ಗವ್ರು ಇಷ್ಟ ಆದ್ರ? ಇಲ್ಲದ್ರೆ ನಾನು ಅಪ್ಪನ್ಗೋಗಿ ಹೇಳ್ತೀನಿ. ಹೇಳೇ. ತಗೋ,
ಇನ್ಮೇಲೆ ಮರೀದೆ ಅಪ್ಪಂಗೆ ನೀನೇ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಆಯ್ತಾ? ಅಕ್ಕ ಅಯ್ಯೋ ಅಕ್ಕ, ಈಗ ಹೋಗಿ ನಾ ಅಪ್ಪನ್ ಹೇಳ್ತೀನಿ. ದಿವ್ಯಾ 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 ಬೇಡ ಕಣೆ. ಯಾಕೆ? ಅದು ಅಪ್ಪ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಕಣೆ. ನನ್ನ ಮಗಳು ನನ್ನ ಹಾಕಿದ ಗೆರೆ ದಾಟಲ್ಲ, ನಾನು ನೋಡಿದ ಹುಡುಗನೇ ಒಪ್ಕೊಂಡು ಮದುವೆ ಆಗ್ತಿದ್ದಾಳೆ ಅಂತ ತುಂಬ ಖುಷಿಲಿದ್ದಾರೆ. ಅವ್ರ ಖುಷಿ ಅವ್ರಿಗೆ ಬಿಡೋಣ ಅಂತ. ಓ, ತಂದೆಗೆ ತಕ್ಕ ಮಗಳು. ಅಪ್ಪ ಹೇಳಿದ್ರಂತೆ, ಇವಳು ಕೇಳ್ಬಿಟ್ಲಂತೆ. ಇದು ಕೂಡ ಬೇಕೇನೆ? ಹಾ, ಅದು ಇಟ್ಬಿಡೆ. ಹೇ ದಿವ್ಯಾ, ಯಾಕೆ? ಫಸ್ಟ್ ಟೈಮ್ ಅಕ್ಕ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೀಯಾ? ನಿನ್ ಜೊತೆ ನನ್ ಒಂದಿನೂ ಇರ್ಲಿಕ್ಕಾಗಲ್ಲ. ಸಮಾಧಾನ ಮಾಡ್ಕೊಳೆ. ಹೇ, ಎಲ್ಲ ಹೋಗ್ತೀನಿ ನಾನು. ಅಕ್ಕ, ನೀನ್ ನನಗೆ ಅಕ್ಕ ಮಾತ್ರ ಆಗಿರ್ಲಿಲ್ಲ, ಅಮ್ಮ ಕೂಡ ಆಗಿದ್ದೆ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದೆ. ನೀನ್ ಬಿಟ್ಟು ನಾನು ಹೆಂಗೆ ಇರ್ಲಿ? ಅಳ್ಬೇಡ. ಹೆಂಗ್ ಗೊತ್ತಾ, ಈ ಹೆಣ್ಮಕ್ಳು ಜೀವನನೇ ಎಷ್ಟು ಕಣೆ. ಮದ್ವೆ ಆಗ್ಲೇಬೇಕು. ನಾವು ಹುಟ್ಟಿದ ಮನೆನ ಬಿಟ್ಟು ಕೊಟ್ಟ ಮನೆಗೆ ಹೋಗ್ಲೇಬೇಕು. ನೋಡು, ಇದೆಲ್ಲ ಏನು ಮಾಡಕ್ಕಾಗಲ್ಲ. ಜೀವನ ಅಂದ್ರೇನೆ ಹೀಗಲ್ವೇನೆ? ನಾವೇ ಯಾಕೆ ಹೋಗ್ಬೇಕೆ? ಅಕ್ಕ, ಒಂದೇ ಒಂದ್ಸಲ ಭಾವನ್ ಕೇಳ್ ನೋಡೆ. ಅವ್ರು ಒಪ್ಕೊಂಡ್ರು ಒಪ್ಕೋಬಹುದು. ಒಂದೇ ಒಂದ್ಸಲ ಕೇಳ್ ನೋಡಕ್ಕ, ಪ್ಲೀಸ್ ಅಕ್ಕ. ನಿಂಗೆ ಗೊತ್ತಾ, ಎಲ್ಲ ಕತೆಲೂ ಒಬ್ಬ ರಾಜ್ಕುಮಾರ ಇರ್ತಾನೆ. ಅವನು ಅರಮನೆಗೆ ಬಂದು ರಾಣಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಹೊರತು ಅದೇ ಅರಮನೇಲಿ ಇದ್ಬಿಡಲ್ಲ. ಈಗ ನಿಂಗೆ ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ. ನಿನ್ ಟೈಮ್ ಬಂದಾಗ ನೀನೇ ಕೇಳುವಂತೆ. ಅಲ್ಲಿವರೆಗೂ ಅಪ್ಪನ್ ಚೆನ್ನಾಗಿ ನೋಡ್ಕೊಳೆ. ಮತ್ತೆ ನೀನ್ ಅಕ್ಕನ ಖುಷಿಯಾಗಿ ಕಳಿಸ್ಕೊಡು, ಆಯ್ತಾ? ಬಾ ಅಕ್ಕ. ಅಕ್ಕ, ಮಿಸ್ ಯು ಅಕ್ಕ.